Hi everyone, welcome to my channel once again. I am Ravi Kumar. So ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಡಿಪ್ಲೊಮೊ PUC ಅಥವಾ SSLC ಈ ಎಲ್ಲ ಸಬ್ಜೆಕ್ಟ್ನ ಕೆಲವೊಂದು ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ನೀವು ಮೊದಲನೇ ಸಾರಿ ಈ ನನ್ನ ಚಾನಲ್ಗೆ ವಿಸಿಟ್ ಮಾಡೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೂ ಸುಮಾರು ಒಂದು 3 ವರ್ಷಗಳಿಂದ ವಿಡಿಯೋಗಳನ್ನು ಮಾಡ್ತಾ ಬರ್ತಾ ಇದ್ದೀನಿ. ಯಾರೆಲ್ಲ ಮೊದಲನೇ ವರ್ಷಕ್ಕೆ ಸೇರ್ಕೊಂಡಿದ್ದೀರೋ ಆ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಅಂದಾಗೆ ಇವಾಗ ನಾನು ಹೇಳುವಂಥ ವಿಚಾರ ಏನಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ 25 ಸೀರೀಸ್ ಏನು ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇದೇ ನನ್ನ ಚಾನಲ್ ಆಗಿರುತ್ತೆ ರವಿ ಆರ್ ನಂದಿ ಅನ್ನೋದನ್ನು. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂದಾಗೆ ಈಗ 25 ಸೀರೀಸಲ್ಲಿ ಮೊದಲನೇದಾಗಿ ಸುಮಾರು ಚೇಂಜಸ್ ಆಗ್ತಾ ಇದೆ. ಹಾಗಾದರೆ ನಾವು ತಿಳ್ಕೊಳ್ಳೋಣ 20 ಸೀರೀಸ್ಗೂ ಮತ್ತು 25 ಸೀರೀಸ್ಗೂ ವ್ಯತ್ಯಾಸ ಏನು. ನೋಡಿ, 20 ಸೀರೀಸ್ ಮತ್ತು 25 ಸೀರೀಸ್ ತುಂಬ ಡಿಫ್ರೆನ್ಸ್ ಇದೆ. ಯಾರೆಲ್ಲ ಇನ್ನು ವಿದ್ಯಾರ್ಥಿಗಳು 20 ಸೀರೀಸ್ ಅವರು ಈ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರು ನಾನು ಮೊದಲೇ ಹೇಳ್ತಾ ಇದ್ದೀನಿ, 20 ಸೀರೀಸ್ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಇರುವಂತಹ ವಿಡಿಯೋಗಳು ನಿಮಗೆ ತುಂಬ ಯೂಸ್ ಆಗೋದು ಕಡಿಮೆ ಆಗುತ್ತೆ. ನೀವು ಏನಿದ್ರು ಈಗ 25 ವಿದ್ಯಾರ್ಥಿಗಳಿಗೆ ವಿಡಿಯೋ ಅಂದರೆ ಹಳೆ ವಿಡಿಯೋಗಳು ಎಲ್ಲ ವಿದ್ಯಾರ್ಥಿಗಳು ಕೂಡ ಹಳೆ ವಿಡಿಯೋಗಳನ್ನ ನೋಡ್ಬೋದು. ಅದು ಯಾವಾಗಲೂ ಕೂಡ ಯೂಟ್ಯೂಬಲ್ಲಿ ಅಲ್ಲೇ ಅವೈಲೇಬಲ್ ಇರುತ್ತೆ. ಮತ್ತು 20 ಸೀರೀಸ್ನ ವಿದ್ಯಾರ್ಥಿಗಳು ಯಾರೆಲ್ಲ ನಿಮಗೆ ಪಾತ್ವೇ ಪಾಸಿಂಗ್ ಪ್ಯಾಕೇಜಸ್ ಬೇಕೋ ಅಥವಾ ಪಾತ್ವೇ ಸಬ್ಜೆಕ್ಟ್ನ ಪಾಸಿಂಗ್ ಪ್ಯಾಕೇಜಸ್ ಬೇಕಾಗಿರುವಂಥ ವಿದ್ಯಾರ್ಥಿಗಳು ಅವರು ಆರಾಮಾಗಿ ಆ ಸಬ್ಜೆಕ್ಟ್ನ ವಿಡಿಯೋಸ್ನ ಈಗಲೂ ಕೂಡ ನೋಡ್ಬೋದು. ಇದು ಕಂಪ್ಲೀಟಾಗಿ C25 ಆಗಿರುತ್ತೆ. ನೋಡಿ, ಈ C25 ಡಿಪ್ಲೊಮಾ ಕರಿಕ್ಯುಲಮ್ ಏನೆಲ್ಲ ಚೇಂಜಸ್ ಇದೆ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿದೆ, ಹಳೆಯದಾಗಿ ನನ್ನ ವಿಡಿಯೋಸನ್ನು ನೀವು ನೋಡ್ಬೋದು. ಈ ಚಾನಲ್ ನೋಡಿದ್ದೆ ಆದರೆ ಸುಮಾರು ಮ್ಯಾಥ್ಸ್ ಇರ್ಬೋದು, PMS ಇರ್ಬೋದು, ಸುಮಾರು ವಿಡಿಯೋಗಳು ಮ್ಯಾಥ್ಸ್ ಬಗ್ಗೆ ಲೈವ್ ಕ್ಲಾಸಸ್ ಕೂಡ ತಗೊಂಡಿದ್ದೀನಿ. ಅದೇ ರೀತಿಯಾಗಿ ಈಗ ಇನ್ನು ಮುಂದೆ ಬರುವಂತಹ ಸಬ್ಜೆಕ್ಟ್ಸ್ಗಳು ಮತ್ತು ಇನ್ನೊಂದು ಹೇಳ್ತೀನಿ, ಪಾತ್ವೇ. ಈಗ ಯಾರ್ಯಾರು ಫಸ್ಟ್ ಸೆಮಿಸ್ಟರ್ಗೆ ಸೇರಿರ್ತಿರೋ ಅವರಿಗೆ ಮಾತ್ರ 25 ಸೀರೀಸ್ ಅಪ್ಲೈ ಆಗುತ್ತೆ. ಹಾಗಾದರೆ ಸೆಕೆಂಡ್ ಇಯರ್ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸು ಸುಮಾರು ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ನಾವು ಸೆಕೆಂಡ್ ಇಯರ್ಗೆ ಜಾಯ್ನ್ ಆಗಿರುವಂಥ ವಿದ್ಯಾರ್ಥಿಗಳು ನಮಗೆ ಮ್ಯಾಥ್ಸು ಚೇಂಜ್ ಆಗೋದಿಲ್ಲ ಅಂತ ಕೇಳಿದ್ದೀರಾ. ಖಂಡಿತವಾಗಲೂ ಸೆಕೆಂಡ್ ಇಯರ್ ಡಿಪ್ಲೊಮೊ ಲ್ಯಾಟ್ರಲ್ ಎಂಟ್ರಿ ಹುಡುಗರಿಗೆ ಮ್ಯಾಥ್ಸ್ ಸಬ್ಜೆಕ್ಟು ಹಳೇದೇ ಇರುತ್ತೆ. ಅಂದರೆ ನಿಮ್ಮ ಸಬ್ಜೆಕ್ಟ್ ಕೋಡು 20ಇಂದ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದೇನೆ, ನಿಮ್ಮ ಸಬ್ಜೆಕ್ಟ್ ಕೋಡ್ ಯಾವುದು ಅನ್ನೋದ್ರ ಮೇಲೆ ನಿಮ್ಮ ಸಬ್ಜೆಕ್ಟ್ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ C25 ಅಂತ ಇದೆ, ನೀವು ಇಲ್ಲಿ ನೋಡ್ಬೋದು ಒಂದು ಸಬ್ಜೆಕ್ಟ್ ಅವ್ರ ಕೋಡನ್ನು ಕನ್ಸಿಡರ್ ಮಾಡಿದ್ದೆ ಆದರೆ. ಸೊ ಇಲ್ಲಿ ಸಬ್ಜೆಕ್ಟ್ ಕೋಡ್ ನೋಡ್ತಾ ಇದ್ದೀರಾ, ಏನಪ್ಪ ಇದು ಅಂತಂದರೆ ನೀವು ನೋಡ್ಬೋದು ಇಲ್ಲಿ 25SC11I ಅಂತ ಇದೆ. ಸೊ ಇದೇ ರೀತಿಯಾಗಿ ನಿಮಗೆ 25 ಅಂತ ಬರಲ್ಲ, ಲ್ಯಾಟ್ರಲ್ ಎಂಟ್ರಿ ಮಕ್ಕಳಿಗೆ 20 ಅಂತ ಬರುತ್ತೆ. ಸೊ 20SC01T ಅಂತ ಬರುತ್ತೆ. ಇದು ಬಂದು ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸು ಮತ್ತು ಹಳೆಯ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ. ಸೊ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರುವಂಥದ್ದು ಹಳೆಯ ವಿದ್ಯಾರ್ಥಿಗಳು ಅಂದರೆ ಯಾರು, ಈಗ ಸಬ್ಜೆಕ್ಟ್ಸು ಬ್ಯಾಕ್ ಆಗಿರುವಂಥವ್ರು ಒಂದು, ಮತ್ತು ಇನ್ನೂ ಒಂದು 5 ವರ್ಷ ಹಿಂದೆಯಿಂದ ಮ್ಯಾಥ್ಸ್ ಕಲಿತಾ ಇರ್ಬೋದು, ಅಥವಾ ಸರ್ ನಾನು 3 ವರ್ಷ ಆಗಿದೆ ಮ್ಯಾಥ್ಸ್ ಮಾಡಿ ಅವರಿರ್ಬೋದು. ಅವ್ರಿಗೆಲ್ಲನೂ ಈ 20 ಸೀರೀಸ್ ಆಗಿರುತ್ತೆ ಎಕ್ಸೆಪ್ಟ್ 15 ಸೀರೀಸ್. ಓಕೆ, ಸೊ ಮೊದಲನೇ ವರ್ಷದ ವಿದ್ಯಾರ್ಥಿಗಳು ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರುವಂತಹ ವರ್ಡಿಂಗ್ ನೆನ್ಪಿಟ್ಕೊಳ್ಳಿ, ಇದೇ ನಿಮ್ಮ ಸಬ್ಜೆಕ್ಟ್ ಕೋಡ್ ಆಗಿರುತ್ತೆ 25SC11I ಅನ್ನುವಂಥ ಸಬ್ಜೆಕ್ಟ್. ಓಕೆನಾ, ಇದು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಇದು ನಿಮಗೆ 25 ಸಬ್ಜೆಕ್ಟ್ ಕೋಡ್ ಮೇಲೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜಸ್ ಆಗಿದೆ. ಓಕೆನಾ, ಹಾಗಾದ್ರೆ ಸರ್ ಎಕ್ಸಾಮ್ ಬರೀಬೇಕಾದ್ರೆ ಏನಾಗುತ್ತೆ, ಎಕ್ಸಾಮ್ ಬರೀಬೇಕಾದ್ರೆ 20 ಸೀರೀಸ್ ವಿದ್ಯಾರ್ಥಿಗಳಿಗೂ ಮತ್ತು 25 ಸೀರೀಸ್ ವಿದ್ಯಾರ್ಥಿಗಳಿಗೂ ಎಕ್ಸಾಮೇ ಬೇರೆ ಬೇರೆ ದಿನ ನಡೆಯುತ್ತೆ. ಹಳೆ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳ ಜೊತೆ ಕುತ್ಕೊಳ್ಳುವಂಥ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಈಗ ಆಗುವಂತಹ ಪ್ರಾಬ್ಲಮ್ಸ್ ಏನಾಗ್ಬೋದು, 20 ಸೀರೀಸ್ನ ವಿದ್ಯಾರ್ಥಿಗಳು ಯಾರೆಲ್ಲ ಸಬ್ಜೆಕ್ಟ್ಸ್ ಪೆಂಡಿಂಗ್ ಉಳ್ಕೊಂಡಿದ್ದೀರೋ, ಅಂದರೆ ಮ್ಯಾಥ್ಸ್ ಇರ್ಬೋದು, ಅಥವಾ DE ಇರ್ಬೋದು, ಅಥವಾ FOC ಇರ್ಬೋದು, ಮೊದಲನೇ ವರ್ಷದ ಸಬ್ಜೆಕ್ಟ್ಸ್ಗಳು ಏನಿದ್ದಾವೆ ಅವೆಲ್ಲ ಕೂಡ ಈಗ ನಿಮಗೆ ಈಗ ಓದ್ತಾ ಇರುವಂತಹ ವಿದ್ಯಾರ್ಥಿಗಳ ಹತ್ರ ಆ ನಿಮ್ಮ ಮೆಟೀರಿಯಲ್ ಸಿಗೋದಿಲ್ಲ. ಸೊ ಇದು ಕಂಪ್ಲೀಟಾಗಿ ನಿಮಗೆ ಡಿಸ್ಕಂಟಿನ್ಯೂ, ಅಂದರೆ ನಿಮಗೆ ಅವೈಲೇಬಿಲಿಟಿ ಸಿಗೋದು ಕಷ್ಟ ಇರುತ್ತೆ. ನಿಮಗೆ ಗೊತ್ತಿದೆ, ಹಳೆಯ ಚಾನಲ್ ಇರ್ಬೋದು ಅಥವಾ ಮೊಬೈಲ್ ಆ್ಯಪ್ ಇರ್ಬೋದು, ನಿಮಗೆಲ್ಲ ಗೊತ್ತಿದೆ. ನಂದೇ ಆಗಿರುವಂತಹ ರವಿ ನಂದಿ ಮೊಬೈಲ್ ಆ್ಯಪ್ ಇದೆ. ರವಿ ನಂದಿ ಮೊಬೈಲ್ ಆ್ಯಪಲ್ಲಿ ಈಗ ನಡೀತಾ ಇರುವಂತಹ ಪಾತ್ವೇ ಸಬ್ಜೆಕ್ಟ್ಸ್ ಏನಿದ್ದಾವೆ, ಎಲೆಕ್ಟ್ರಿಕಲ್ ಯುಟಿಲಿಟಿ ಇರ್ಬೋದು, ಅಥವಾ IoT ಇರ್ಬೋದು, ಅಥವಾ ಆಟೋಮೇಷನ್ ರೋಬೋಟಿಕ್ಸ್ ಇರ್ಬೋದು, ಅಥವಾ ಮೆಕ್ಯಾನಿಕಲ್ನ AMT ಇರ್ಬೋದು, ಅಥವಾ ಕಂಪ್ಯೂಟರ್ ಸೈನ್ಸ್ನ ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಈ ಎಲ್ಲ ಪಾತ್ವೆಗಳು ನನ್ನ ಮೊಬೈಲ್ ಆ್ಯಪಲ್ಲಿ ಅವೈಲೇಬಲ್ ಇದೆ. ಸೊ ಇದನ್ನು ನೀವು ಫಾಲೋ ಮಾಡ್ಕೊಂಡು ಹೋಗ್ಬೋದು. ಮತ್ತು ನನ್ನ ವೆಬ್ಸೈಟಲ್ಲಿ ನಿಮಗೆ ಗೊತ್ತಿದೆ, ನನ್ನ ವೆಬ್ಸೈಟಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ
ನೋಡಿ, ಇದು ಮ್ಯಾಥ್ಸ್ ವಿತ್ ಮೀ ಅನ್ನುವಂಥದ್ದು ನನ್ನ ವೆಬ್ಸೈಟ್ ಆಗಿರುತ್ತೆ. ಈ ವೆಬ್ಸೈಟಲ್ಲಿ ನಿಮಗೆ ಹಳೆಯ ವಿದ್ಯಾರ್ಥಿಗಳಿದ್ದೀರಾ ಅವರಿಗೆ ಇಲ್ಲಿರುವಂತಹ ಕ್ವಶನ್ ಪೇಪರ್ಸು, ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ನು, 20 ಮ್ಯಾಥ್ಸ್ ಇವೆಲ್ಲ ಯೂಸ್ ಆಗುತ್ತೆ. ಹೊಸ ವಿದ್ಯಾರ್ಥಿಗಳು ಯಾರಿದ್ದೀರಾ ಈ 2025 ನ್ಯೂ ಸಿಲೆಬಸ್ಸಲ್ಲಿ ಹೊಸದಾಗಿ ನಿಮಗೆ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಓಕೆನಾ? ಸೊ ಇದು ಮಾಹಿತಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರುವಂಥದ್ದು. ಈಗ ನೀವು ನೋಡಬೇಕಾಗಿರುವಂಥದ್ದು ಹೊಸ ವಿದ್ಯಾರ್ಥಿಗಳ ಯಾವ ಸಬ್ಜೆಕ್ಟ್ಗಳು ಯಾವ ಥರ ಇರುತ್ತೆ ಅಂತೇಳಿ. ಸೊ ಇದು ನಿಮಗೆ ಬೇಸಿಕ್ ಐಡಿಯಾ ಅಬೌಟ್ 20 ಸೀರೀಸ್ ಮತ್ತು 25 ಸೀರೀಸ್ನ ಡಿಫ್ರೆನ್ಸ್. ಸೊ ಚೆನ್ನಾಗಿ ನೆನಪಿಟ್ಕೊಳ್ಳಿ, 25 ಸೀರೀಸ್ ಅನ್ನುವಂಥದ್ದು ಇದು 25ಇಂದ ಸ್ಟಾರ್ಟ್ ಆಗುವಂತಹ ಸಬ್ಜೆಕ್ಟ್ ಕೂಡ ಆಗಿರುತ್ತೆ. 20 ಅನ್ನುವಂಥದ್ದು ಹಳೆಯ ವಿದ್ಯಾರ್ಥಿಗಳಿಗೆ 20ಇಂದ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಇದು ಕೂಡ ಎಕ್ಸಾಮ್ ಬರೀತಾರೆ, ಬ್ಯಾಕ್ ಸಬ್ಜೆಕ್ಟ್ ಆಗಿರುತ್ತೆ. ಇದು ಫ್ರೆಶ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಈಗಿನ ವಿದ್ಯಾರ್ಥಿಗಳು ಬರುವಂಥದ್ದು 25. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ನೀವು ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಅದೇ ರೀತಿಯಾಗಿ ಈಗ ನಾನು ಕೊಡ್ತಾ ಇರುವಂತಹ ಒಂದು ಏನಪ್ಪ ಪ್ರಾಮಿಸ್ ಅಂದರೆ, ಹಳೆಯ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ನಾನು ಕೆಲವೊಂದು ಕ್ಲಾಸಸ್ಸನ್ನು ಮಾಡಿದ್ದೆ ಅದೇ ರೀತಿಯ ಕ್ಲಾಸಸ್ಸನ್ನು 25 ಸೀರೀಸ್ನ ವಿದ್ಯಾರ್ಥಿಗಳಿಗೂ ಮಾಡ್ತೀನಿ. ಸೊ ನೀವು ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಮಾಡಬೇಕಾಗಿರೋದಲ್ಲ ಇಷ್ಟೇ, ನನ್ನ ಮೊಬೈಲ್ ಆ್ಯಪ್ ಇರ್ಬೋದು ಅಥವಾ ವೆಬ್ಸೈಟ್ ಇರ್ಬೋದು ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಇರ್ಬೋದು, ಇದನ್ನು ಫಾಲೋ ಮಾಡ್ತಾ ಬನ್ನಿ. ಇದಕ್ಕೆ ನಿಮಗೆ ಬೇಕಾಗಿರುವಂತಹ ಮಾಹಿತಿನ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ನೀವು ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನಿಮ್ಮ ಸೀನಿಯರ್ಸ್ಗಳನ್ನು ಕೇಳಿ ತಿಳ್ಕೊಳ್ಳಿ, ಯಾವ ಚಾನಲನ್ನು ಯಾವ ಮೆಟೀರಿಯಲ್ನ ಯೂಸ್ ಮಾಡಬೇಕು ಅಂತ. ಆಗ ನಿಮಗೆ ಅದರ ಬಗ್ಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು. ಇದು ರವಿ ಆರ್ ನಂದಿ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು.